ಹಾಯ್, ಗುಡ್ ಈವ್ನಿಂಗ್. ಇವತ್ತು ಇಲ್ಲಿರೋ ಸ್ಕೆಚಸ್‌ನ ಅಂದ್ರೆ ಏನ್ ಇಮೇಜಲ್ಲಿ ನೋಡ್ತಾ ಇರೋ ಸ್ಕೆಚಸ್‌ನ ನಾನು ಕ್ಯಾಡ್‌ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಯಾವುದೇ ರೀತಿ ಮೆಜರ್‌ಮೆಂಟ್ಸ್ ಕೊಟ್ಟಿಲ್ಲ. ಸೊ ಐಡಲಿ ನಾನು ಜಸ್ಟ್ ಹಾಗೆ ಚೂಸ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರುವಂತ ಕಮಾಂಡು ಲೈನ್ ಕಮಾಂಡ್ ಗೊತ್ತಿರಬೇಕು, ನಿಮ್ಗೆ ಸರ್ಕಲ್ ಕಮಾಂಡ್ ಗೊತ್ತಿರಬೇಕು, ಆರ್ಕ್ ಕಮಾಂಡ್ ಗೊತ್ತಿರಬೇಕು. ಸೊ ಎಕ್ಸ್ಟೆಂಡ್ ಕಮಾಂಡ್ ಗೊತ್ತಿರಬೇಕು, ಅದಾದ್ಮೇಲೆ ಹ್ಯಾಚ್ ಕಮಾಂಡ್ ಗೊತ್ತಿರಬೇಕು, ಸೊ ಟ್ರಿಮ್ ಕಮಾಂಡ್ ಗೊತ್ತಿರಬೇಕು. ಓಕೆ, ಇಷ್ಟು ಕಮಾಂಡ್ಸ್ ಗೊತ್ತಿದ್ರೆ ನಿಮ್ಗೆ ಈ ತರ ಸ್ಕೆಚಸ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ ಮೋರ್ ಈಸಿ ಆಗುತ್ತೆ. ಸೊ ಫಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಸರ್ಕಲ್ ನ ಡ್ರಾಫ್ಟ್ ಮಾಡ್ತಾ ಇದ್ದೀನಿ. ಸೊ ಸೆಲೆಕ್ಟ್ ಸರ್ಕಲ್. ಸೊ ರೇಡಿಯಸ್ ಬಂದು ನಾನು 10 ಅಂತ ತಗೊಂತಾ ಇದ್ದೀನಿ. ಸೊ ಮತ್ತೆ ಇನ್ನೂ ಎರಡು ಸರ್ಕಲ್ ನ ಮಾಡ್ತಾ ಇದ್ದೀನಿ. ಅಗೇನ್ ಈ ಕಡೆನು 10, ಮತ್ತೆ ಮತ್ತೆ ರಿಪೀಟ್, ಮತ್ತೆ ಈ ಕಡೆನು 10 ಅಂತ ತಗೋತಾ ಇದ್ದೀನಿ. ಸೊ ಮತ್ತೆ ಇವಾಗ ಲೈನ್ ಕಮಾಂಡ್ ತಗೋತಾ ಇದ್ದೀನಿ. ಸೊ ಲೈನ್ ಜಸ್ಟ್ ನಿಮ್ಗೆ ಐಡೆಂಟಿಫಿಕೇಶನ್ಗೆ ಇಲ್ಲಿಂದ ಇಲ್ಲಿಗೆ ಒಂದು ಲೈನು, ಇಲ್ಲಿಂದ ಇಲ್ಲಿಗೆ ಒಂದು ಲೈನು, ಇಲ್ಲಿಂದ ಇಲ್ಲಿಗೆ ಒಂದು ಲೈನು. ಮತ್ತೆ ಈಗ ಇನ್ನೊಂದು ಲೈನ್ ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಅಗೇನ್ ಸೆಲೆಕ್ಟ್ ದ ಲೈನ್. ಇಲ್ಲಿಂದ ಇಲ್ಲಿಗೆ ಒಂದು ಲೈನು, ಇಲ್ಲಿಂದ ಇಲ್ಲಿಗೆ ಒಂದು ಲೈನು, ಇಲ್ಲಿಂದ ಇಲ್ಲಿಗೆ ಒಂದು ಲೈನ್. ಓಕೆ, ಸೊ ಈಗ ಈ ಸರ್ಕಲ್ ನೆಸೆಸಿಟಿ ಇಲ್ಲ, ಡಿಲೀಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಈ ರೀತಿ ನಿಮ್ಗೆ ಲೈನು ಫಾರ್ಮೇಟ್ ಆಯ್ತು. ಓಕೆ, ಸೊ ಈ ಲೈನ್ ಸ್ವಲ್ಪ ಎಕ್ಸ್ಟೆಂಡ್ ಆಗಿರೋದ್ರಿಂದ ಅಥವಾ ಆಗೋದ್ರಿಂದ ನಾನು ಏನ್ ಮಾಡ್ತಾ ಇದೀನಿ, ಜಸ್ಟ್ ಒಂದ್ ರೆಕ್ಟಾಂಗಲ್ ನ ತಗೊಂಡು ಡಿಫ್ರೆಂಟ್ ಕಲರ್ ತಗೋತಾ ಇದೀನಿ. ಓಕೆ, ಎಕ್ಸ್ಟೆಂಡ್ ಎಕ್ಸ್ ಎಂಟರ್. ಓಕೆ, ಈ ಲೈನ್ ನ ಎಕ್ಸ್ಟೆಂಡ್ ಮಾಡ್ಕೋತಾ ಇದೀನಿ. ಓಕೆನಾ? ಸೊ ಯೆಲ್ಲೋ ಕಲರ್ ಸ್ವಲ್ಪ ಸ್ಕ್ರೀನ್ ಇಷ್ಟು ಪ್ರಾಪರ್ ವಿಸಿಬಲ್ ಆಗ್ತಿಲ್ಲ. ಸೊ ಜಸ್ಟ್ ಅದಕ್ಕೆ ನಾನು ಕಲರ್ ಚೇಂಜ್ ಓವರ್ ಮಾಡ್ಕೋತಾ ಇದೀನಿ. ಸೆಲೆಕ್ಟ್ ದಿಸ್ ಕಲರ್ ಟು ಬ್ಲೂ ಆರ್ ಜಸ್ಟ್ ಗೋಯಿಂಗ್ ಟು ರೆಡ್. ಓಕೆ, ಸೊ ಈ ರೀತಿ ನಿಮ್ಗೆ ಲೈನ್ಸ್ ಫಾರ್ಮ್ ಆಗಿದೆ. ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಅಗೇನ್ ಆರ್ಕ್ ಚೂಸ್ ಮಾಡ್ತಾ ಇದ್ದೀನಿ. ಆರ್ಕ್ ಅಲ್ಲಿ ಬಂದು ಅಗೇನ್ ಸ್ಟಾರ್ಟ್ ಎಂಡ್ ರೇಡಿಯಸ್ ಅಂತ ಚೂಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಪಾಯಿಂಟ್, ಎಂಡ್ ಪಾಯಿಂಟ್, ರೇಡಿಯಸ್ ಬಂದು 5.77 ಕೊಡ್ತಾ ಇದ್ದೀನಿ. ಸೊ ಈ ಸರ್ಕಲ್ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕಲ್ಲ. ಸೊ ಗ್ರೀನ್ ಕಲರ್ ತಗೋತಾ ಇದ್ದೀನಿ. ಓಕೆ, ಮತ್ತೆ ಮತ್ತೆ ಇಲ್ಲಿಂದ ಅಗೇನ್ ಇಲ್ಲಿಂದ ಈ ಕಡೆಗೂ ಕೂಡ. ಓಕೆ, ಇದ್ರದ್ದು ಕ್ಯಾಲ್ಕುಲೇಷನ್ ಇಸ್ ಸಿಂಪಲ್. ಇಲ್ಲೂ ಕೂಡ ಏನ್ ಮಾಡ್ತಾ ಇದ್ದೀನಿ, ಸ್ಟಾರ್ಟ್ ಮತ್ತೆ ಎಂಡ್ ಪಾಯಿಂಟ್ ಸಿಗ್ಬೇಕು. ಇಲ್ಲಿಂದನೂ ನಾನು ಏನ್ ಮಾಡ್ತಾ ಇದ್ದೀನಿ, ಲೈನ್ ಅಂತ ತಗೊಂತಾ ಇದ್ದೀನಿ. ಇಲ್ಲಿಂದ ಲೈನ್ ಸೊ 5.77 ಗೆ ತಗೊಂತಾ ಇದ್ದೀನಿ. ಸೊ ಇಲ್ಲಿಗೆ ಸಿಗತ್ತೆ. ಅಗೇನ್ ಸ್ಟಾರ್ಟ್ ಪಾಯಿಂಟ್, ಎಂಡ್ ಪಾಯಿಂಟ್, ರೇಡಿಯಸ್ ಎಷ್ಟು ಬೇಕು, ಅಗೇನ್ 5.77 ತಗೋತಾ ಇದ್ದೀನಿ. ಸೊ ಈ ಲೈನ್ ಕೂಡ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಅಗೇನ್ ನಾನು ಗ್ರೀನ್ ಮಾಡ್ಕೋತೀನಿ. ಸೊ ಇದು ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ಏನ್ ಮಾಡ್ತಾ ಇದ್ದೀನಿ, ಅಗೇನ್ ಸೇಮ್ ಸ್ಟಾರ್ಟ್ ಎಂಡ್ ರೇಡಿಯಸ್, ಎಂಡ್ ಈ ಕಡೆ ಎಷ್ಟು ರೇಡಿಯಸ್ ಬರುತ್ತೆ ಅಂತ ಈ ಕಡೆ ಏನ್ ಮಾಡ್ತಾ ಇದ್ದೀನಿ, 5.77 ಚೂಸ್ ಮಾಡ್ತಾ ಇದ್ದೀನಿ. ಓಕೆನಾ? ಈಗ ಈ ಶೇಪ್ ಫಾರ್ಮ್ ಆಯ್ತು. ಸೊ ಇಲ್ಲಿ ನೋಡ್ಬೋದು, ಇದನ್ನು ಕೂಡ ಗ್ರೀನ್ ಕಲರ್ ಮಾಡ್ಕೋತಾ ಇದೀನಿ. ಈ ಲೈನು ನಿಮ್ಗೆ ಫಾರ್ಮ್ ಆಗಿದೆ. ಈಗ ಈ ಲೈನು ಮತ್ತೆ ಈ ಲೈನು ಮತ್ತೆ ಈ ಲೈನ್. ಓಕೆ, ಜೆ ಎಂಟರ್, ಜಾಯಿನ್ ಆಯ್ತು ಲೈನ್. ಓಕೆ, ಸೊ ಅಗೇನ್ ಸೆಲೆಕ್ಟ್ ದಿಸ್, ಅಗೇನ್ ಸೆಲೆಕ್ಟ್ ದಿಸ್, ಜೆ ಎಂಟರ್. ಓಕೆ, ಸೊ ಝೂಮ್ ಇನ್ ಮಾಡಿದ್ರೆ ಈ ಎರಡು ಲೈನು ಪ್ರಾಪರ್ ಕನೆಕ್ಟ್ ಆಗಿದೆ ನೋಡ್ಬೇಕು. ಇಲ್ಲಿ ಪ್ರಾಪರ್ ಕನೆಕ್ಟ್ ಆಗಿಲ್ಲ ಆಕ್ಚುಲಿ. ಓಕೆ, ಸೊ ಅದಕ್ಕೆ ಡಿಫ್ರೆನ್ಸ್ ಬರ್ತಾ ಇದು ಮತ್ತೆ ಇದು. ಓಕೆ, ನೋ ಇಶ್ಯೂ. ಸೆಲೆಕ್ಟ್ ದಿಸ್. ಈಗ ನಾನು ಇದಕ್ಕೆ ಅರೆ ಕಮಾಂಡ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ AR ಎಂಟರ್. ಸೊ ಯಾವ ಅರೆ ಅಂದ್ರೆ ಪೋಲಾರ್ ಅರೆ ಅಪ್ಲೈ ಮಾಡ್ತಾ ಇದೀನಿ. ಕೇಳ್ತಾ ಇದೆ ಸ್ಪೆಸಿಫೈ ಬೇಸ್ ಪಾಯಿಂಟ್ ಅಂತ. ಬೇಸ್ ಪಾಯಿಂಟ್ ಸೆಲೆಕ್ಟ್ ಮಾಡ್ತಾ ಇದೀನಿ. ಸೊ ಇಲ್ಲಿ ಈ ಫ್ಲವರ್ ಸ್ಕೆಚಸ್ ಆಯ್ತು. ಅಂದ್ರೆ ಲೈಕ್ ಇದು 360 ಡಿಗ್ರಿ ಏನಾಗುತ್ತೆ ಅಂದ್ರೆ ಆಬ್ಜೆಕ್ಟ್ ಕ್ಲೋನಿಂಗ್ ಆಗುತ್ತೆ. ಸೊ ಒಂದ್ಸಲಿ ಈ ಶೇಪ್ ಬಂದಾದ್ಮೇಲೆ ಎಕ್ಸ್ಟ್ರಾ ಲೈನ್ಸ್ ಅಂತ ಏನಿದೆ, ಓಕೆನಾ? ಸೊ ಈಗ ಇದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಒಳಗಡೆ ಒಂದು ಸರ್ಕಲ್ ಬೇಕು. ಐ ಆಮ್ ಸೆಲೆಕ್ಟಿಂಗ್ ಎಕ್ಸಾಕ್ಟ್ಲಿ ಸೆಂಟರ್. ಇಲ್ಲಿಂದ ನಾನು ಜಸ್ಟ್ ಒಂದ್ಗೆ ಸರ್ಕಲ್ ತಗೋತಾ ಇದ್ದೀನಿ. ಸೊ ಈಗ ಇದು ಅರೆ ಅಸೋಸಿಯೇಟ್ ಆಗಿರುತ್ತೆ. ಸೊ ಸೆಲೆಕ್ಟಿಂಗ್ ದಿಸ್ ಎಕ್ಸ್ಪ್ಲೋಡ್, ಎಕ್ಸ್ ಎಂಟರ್, ಎಕ್ಸ್ಪ್ಲೋಡ್ ಆಯ್ತು. TR ಎಂಟರ್, ಟ್ರಿಮ್ಮಿಂಗ್ ಮಾಡ್ತಾ ಇದ್ದೀನಿ. ಸೊ ಈ ಸರ್ಕಲ್ ಹೆಡ್ಜ್ ಟ್ರಿಮ್ಮಿಂಗ್ ಆಯ್ತು. ಸೊ ಈಗ ಇದಕ್ಕೆ ನಾನು ಹ್ಯಾಚ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಹ್ಯಾಚ್. ಸೊ ಯೆಲ್ಲೋ ಕಲರ್ ಇದಕ್ಕೊಂದಕ್ಕೆ ಯೆಲ್ಲೋ ಕಲರ್ ಹಾಕ್ತಾ ಇದ್ದೀನಿ. ಮತ್ತೆ ಎಚ್ ಎಂಟರ್, ರೆಡ್ ಕಲರ್, ಇದಕ್ಕೆ ಇದಕ್ಕೆ ಒಂದ್ ಕಲರ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಇದು ಹೀಗೆ ಹೇಗೆ ನಾವು ಸ್ಕೆಚ್ ಮಾಡ್ಬೋದು ಅಂದ್ರೆ ಜಸ್ಟ್ ಈ ತರ ನಾವು ಇದನ್ನ ಸ್ಕೆಚಸ್ ನ ಮಾಡ್ಬೋದು.